ಕುವೆಂಪು ನನ್ನನ್ನು ವೈಸ್ ಚಾನ್ಸಲರ್ ಮಾಡಿ ಅರ್ಹರು ಅವರು. ಪ್ರಭುಶಂಕರ್ ಅರ್ಹರು. ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರನ್ನು ಮಾಡಿ ಪ್ರಸಾರಾಂಗದ ನಿರ್ದೇಶಕರಾಗಿದ್ದರು ಪ್ರಭುಶಂಕರ್. ಎಂತೆಂಥ ಪುಸ್ತಕಗಳು ಬರೆದಿದ್ದಾರೆ, ಅದ್ಭುತವಾದ ಲಲಿತ ಪ್ರಬಂಧಕಾರರು. ಅದಕ್ಕಿಂತ ಹೆಚ್ಚಾಗಿ ಶಾಂತಿ, ಅಮೆರಿಕದಲ್ಲಿ ಶಾಂತಿ ಮತ್ತು ನಾನು ಅಂತ ಬರೆದೆ. ಶಾಂತಮ್ಮ ಅಂತ ಅವರ ಶ್ರೀಮತಿಯವರ ಹೆಸರು. ಬಹುಶಃ ಅವರಿಬ್ಬರು ಬೇರೆ ಜಾತಿ, ಒಬ್ಬರು ಲಿಂಗಾಯತರು ಇರ್ಬೋದು, ಒಬ್ಬರು ಗೌಡರು ಇರ್ಬೋದು. ಪಕ್ಕದ ಮನೇನೇ LS ಭೈರಪ್ಪ ಅವ್ರ ಮನೇನ ಪ್ರಭುಶಂಕರ್ ಇತ್ತಲ್ಲ ಮನೆ ಪಕ್ಕದ್ದೇ ಭೈರಪ್ಪನವ್ರ ಮನೆ. ಭೈರಪ್ಪನವ್ರ ಎಲ್ಲ ಪುಸ್ತಕಗಳನ್ನೂ ಕೂಡ ಓದಿ ಅವರಿಗೆ ವಿಮರ್ಶೆ ಮಾಡಿ ತಿಕ್ಕಿರೋರು ಪ್ರಭುಶಂಕರ್. ಅದನ್ನು ದಾಖಲಿಸಿದ್ದಾರೆ ಭೈರಪ್ಪ ಅವರು. ಆದರೆ ಎಂದೂ ಕೂಡ ಅವರು ನೀವು ಕುವೆಂಪು ಬಗ್ಗೆ ಏನು ಹೇಳ್ತೀರಿ ಅಂತ ಪ್ರಭುಶಂಕರೂ ಕೇಳಿಲ್ಲ. ಭೈರಪ್ಪ ಯಾವುದೇ ಸ್ಥಾನಮಾನಗಳಿಗೂ ಕೂಡ ಎಂದೂ ಕೂಡ ಅವ್ರಿಗೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ್ರ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತ ಅಂತ ನಾನು ಪ್ರತಿಯೊಬ್ಬ ಲೇಖಕನಿಗೆ ಹೇಳಿದ್ರೆ ಇವನಿಗೇನೋ ಹುಚ್ಚು ಬಂದ್ಬಿಟ್ಟಿದೆ. ಆ ಗಣಪತಿ ಕೂರಿಸ್ಕೊಂಡು ಇವರು ಪ್ರತಿಯೊಬ್ಬರಿಗೂ ಅದು ಬಂದಿಲ್ಲ ಇದು ಬಂದಿಲ್ಲ ಇದು ಬಂದಿಲ್ಲ ಅದು ಬಂದಿಲ್ಲ ಅಂತ ಇವ್ನು ಕರ್ಕೊಂಡೋಗಲ್ಲಿ ಇಟ್ಕೊಂಡು ಯಾರ್ಯಾರಿಗೆ ಬಂದಿಲ್ಲ ಕೊಡಪ್ಪ ಅಂತ ಹಂಚಕ್ಕೆ ನಾವು ಇವನ್ನ ಇಟ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ. ಅದು ನನಗನ್ನಿಸ್ತದೆ ಇತ್ತೀಚೆಗೆ ಆ ಸಂಸ್ಥೆಗಳು ನೆಲ ಕಚ್ಚಿ ದುರ್ಗಂಧ ವಾಸನೆ ಬರುತ್ತಾ ಇರುವಾಗ ಇದನ್ನು ಹೇಳಲೇಬೇಕು ಜನಕ್ಕೆ. ಆ ದೃಷ್ಟಿಯಿಂದ ನೋಡಬೇಡಿ ಅಂತ ಅಷ್ಟೇ. ಪ್ರಭುಶಂಕರಿಗೆ ಯಾವ ಸ್ಥಾನಮಾನ ಸಿಗದೇ ಇದ್ದರೂ ಕೂಡ ಪ್ರಭುಶಂಕರೇ. ಈ ಸಾಲಿನಲ್ಲಿ ಒಂದು ಮಕುಟಪ್ರಾಯವಾದವರು ಪ್ರಭುಶಂಕರ್ ಅವರು. ಇವ್ರನ್ನ ಕುವೆಂಪು ಅಂದ್ರೋ ಯಾರಂದ್ರೋ ನಮಗಂತೂ ನಿಜವಾದ ಮಾನಸ ಪುತ್ರರು ಯಾರು ಕುವೆಂಪುಗಿದ್ರೆ ಅದು ಪ್ರಭುಶಂಕರ್, ಅದು ಜಗಜ್ಜಾಹಿರು. ಹೌದು. ಅವರು ಪರಮೇಶ್ವರ ಭಟ್ರು ನಗಿಸ್ತಾ ಇದ್ರು, ಆದರೆ ಇವರು ತಮ್ಮನ್ನೇ ತಾವು ಹಾಸ್ಯದ ಒಂದು ವಸ್ತುವಾಗಿ ಮಾಡ್ಕೊಂಡ್ಬಿಟ್ಟಿದ್ರು ಪ್ರಭುಶಂಕರ್. ಸರ್ ನೀವು ನಿರ್ದೇಶಕರಾಗಿರ್ಬೋದು, ಹಾಗನ್ಸುತ್ತಾ ನಿಮಗೆ? ನನ್ನ ಮುಖ ನೋಡಿದ್ರೆ ನಿಮಗೆ ಹಾಗನ್ಸುತ್ತಾ? ಈ ಥರ ತಮ್ಮನ್ನೇ ತಾವು ಲೇವಡಿ ಮಾಡ್ಕೊಂಡಿದ್ದವರು. ಜವರೇಗೌಡರಿಗಿಂತ, ಹಾಮನಾಯಕರಿಗಿಂತ, ಎಲ್ಲರಿಗಿಂತ ಎತ್ತರವಾದ ಸ್ಥಾನದಲ್ಲಿದ್ದವರು ಪ್ರಭುಶಂಕರ್. ಅವ್ರಿಗೂ ನಾವು ಏನೂ ಮಾಡಲಿಲ್ಲ. ಕನ್ನಡದಲ್ಲಿ ಮೊದಲು PhD ಭಾವಗೀತೆ ಅಂತ ಕುವೆಂಪು ಅವರ ಗೈಡೆನ್ಸ್ ಮಾರ್ಗದರ್ಶಕರವರು, ಗೈಡು ಅವರ ಇದರಲ್ಲಿ ಪ್ರಭುಶಂಕರ್ ಇದು ಮಾಡಿದ್ದಾರೆ. ಪ್ರಭುಶಂಕರ್ ಕುವೆಂಪು ಸಾಯೋವರೆಗೂ ಅವರ ಎಂಥದ್ದು ನೆರಳಾಗಿದ್ದವರು. ಅವ್ರ ಮನೆಗೆ ಮಾತ್ರವೇ ಹೋಗ್ತಾ ಇದ್ದಿದ್ದು ಇವರು ಕುವೆಂಪು. ಇದು ಗಮನಿಸಬೇಕಾದ. ಬೇರೆ ಎಲ್ಲೋ ಹೋಗ್ತಾರೆ, ಯಾರ ಮನೆಗೂ ಹೋದವರಲ್ಲ ಅವರು. ಹಾಮನಾಯಕರ ಮನೆಗೆ ಹೋಗಿದ್ದಾರೆ, ಜವರೇಗೌಡರ ಮನೆಗೆ ಹೋಗಿದ್ದಾರೆ. ನನಗೆ ಹೇಳಬೇಕು, ನನಗೆ ಗೊತ್ತಿಲ್ಲ, ನಾನು ಭಾಳ ಸಣ್ಣ ಮನುಷ್ಯ, ಅಥವಾ ನನಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇದ್ದವನು. ಆದರೆ ಅವ್ರ ಗಂಡ ಹೆಂಡತಿಯರು ಇಬ್ಬರು ನೀವು ಪ್ರಭುಶಂಕರ್ ಮನೆಗೆ ಹೋಗ್ತಾ ಇದ್ರಲ್ಲ, ಕಾರಣ ಏನು? ಅವ್ರು ಹೇಳಿ ಇವ್ರ ನೋವನ್ನೆಲ್ಲ ಅಲ್ಲಿ ಹೇಳ್ಕೊಳ್ಳೋರು. ಕುವೆಂಪು ಬರೆದಿದ್ದಾರೆ, ಅವರು ಬರೆದಿದ್ದಾರೆ. ಅದಕ್ಕೊಂದು ಉದಾಹರಣೆ ನನಗೆ, ನಾನು ಪ್ರಭುಶಂಕರು ನನಗೂ ಉಪಕಾರ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಅವ್ರು ಇದೊಂದು ವಿಷಯನ ಅವ್ರು ಹೆಂಗೆ ಬರೆದಿದ್ದಾರೆ ಅಂದರೆ, ಎರಡು ಮನಸ್ಸುಗಳು ಕೆಟ್ಟುಬಿಟ್ಟು ಹೋಯಿತು ಅಥವಾ ಇನ್ನೇನು ಹತ್ತಿ ಉರಿಯೋ ಆಗಿತ್ತು. ಕಾರಂತರ ಕಂಡ್ರೆ ಕುವೆಂಪುಗಾಗಲ್ಲ, ಕುವೆಂಪು ಕಂಡ್ರೆ ಕಾರಂತರಿಗಾಗಲ್ಲ ಅಂತ ಮಾಡಿಬಿಟ್ಟಿದ್ರು. ಇವರು ವೈಸ್ ಚಾನ್ಸಲರ್ ಆಗಿದ್ದಾಗ ಅಲ್ಲಿ ಇದಕ್ಕೆ ಹೋದಾಗ, ಪುತ್ತೂರಿಗೆಲ್ಲ ಹೋದಾಗ ಒಂದು ಕಾರ್ಯಕ್ರಮ, ಒಂದು ಕಾಲೇಜಲ್ಲಿ ಕುವೆಂಪು ಅವರು ಕಾರ್ ಇಳಿಯುವ ಮುಂಚೆ ಕಾರಂತರಿಗೆ ವಿಷಯ ಮುಟ್ಟಿದೆಯೋ ಅಂತಂದ್ರಂತೆ. ಇವರು ಸಂಘಟಕರು ಗಡಗಡ ಅಂತ ನಡುಗೋಕೆ ಶುರು ಮಾಡ್ಬಿಟ್ರಂತೆ. ಕರೆದೇ ಇಲ್ಲ, ಅವ್ರನ್ನ ತಿಳಿಸೇ ಇಲ್ಲ. ಕಾರ್ ತಿರುಗಿಸುವಂದ್ರಂತೆ ಡ್ರೈವರ್ನ. ಅಡಿಯೇ ಅವರ ಬಾಲವನಕ್ಕೆ ಅಲ್ಲಿ ಹೋಗಿ ಏನು ತಪ್ಪು ಮಾಡಿದ್ದಾರೆ, ಅವ್ರ ಪರವಾಗಿ ಇವರು ತಪ್ಪು ಮಾಡಿದ್ದಾರೆ, ನೀವಿಲ್ಲದ ಕಾರ್ಯಕ್ರಮ ಹೇಗೆ ಸಾಧ್ಯ, ಬನ್ನಿ ಹತ್ತಿ, ಕಾರಲ್ಲಿ ಕೂರ್ಸ್ಕೊಂಡ್ಬಂದಿದ್ದಾರ್ರೀ, ಇದನ್ನು ತಿಳ್ಕೋಬೇಕು. ಇದು ಕುವೆಂಪು ದೊಡ್ಡತನ, ಇದು ಕುವೆಂಪು ದೊಡ್ಡತನ, ಕಾರಂತರದು ದೊಡ್ಡತನ. ಹೌದು, ನೀವು ಹೋಗಿ ನೀವು ಭಾಷಣಕ್ಕೆ ಬಂದಿದ್ದೀರಿ ಅನ್ನೋರೇ ಕಾರಂತರು. ಬೇರೆಯವ್ರಿಗಾದ್ರೆ ಅನ್ನೋರೇ ಜೊತೆಯಲ್ಲಿ ಬಂದು ಇದ್ದು ಕೊನೆಗೆ ಆತಿಥ್ಯವನ್ನೂ ಮಾಡಿದ್ದಾರೆ. ಅವರು ಅಲ್ಲೆಲ್ಲೂ ತಿನ್ನಲಿಲ್ಲ, ಉಣ್ಲಿಲ್ಲ, ಕಾರಂತರ ಮನೆಗೆ ಬಂದು ಊಟ ಮಾಡಿದ್ದಾರೆ. ಎಷ್ಟು ಜನಕ್ಕೆ ಗೊತ್ತೇ ಗೊತ್ತಿಲ್ದೇ ಏನೇನು ಅವರೊಬ್ಬರು ಇವರೊಬ್ಬರು ಕ್ವಾಣಗಳು
ಏನೇನೋ ನೀವು ಅನ್ಕೊಂಬಿಟ್ಟು ಹೋರಾಟ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅದೇ ಇದರಿಂದ ಕಾರಂತರು ತೇಜಸ್ವಿ ಇದಕ್ಕೆ ಮೂಡಿಗೆರೆಗೆ ಹೋಗಿ 2 ದಿನ ಇದ್ರಲ್ಲ, ಅದೇನಂತೀರಿ? ನನ್ನನ್ನು ಮುಂದುವರಿಸ್ತಾ ಇದ್ದೀಯಾ, ಮಾಡು, ಇದಾಗ್ತದೆ ರೀ ಅಲ್ವಾ? ಯಾರಿಗೆ ಸಾಧ್ಯ? ಆ ಥರ ಬಂದು ಯಾರು ಹೇಳ್ತಾರೆ? ಹೃದಯ ತುಂಬ ಬರ್ತಾ ಇದೆ. ಅದು ಕಾರಂತರು ನಾಡನ್ನು ಹಾಗೆ ಸುತ್ತಿದ್ದಾರೆ. ಹಾಗೆ ಕುವೆಂಪು ಅವರು. ಕುವೆಂಪು ಅಷ್ಟು ಸಣ್ಣ ಮನುಷ್ಯ ಅಂತ ಯಾರು ಕೂಡ ಅಂದರೆ ನಾನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಹಾಗೆ ಪ್ರಭುಶಂಕರ್ ಮನೆಗೆ ಅವರು ಹೋಗಿ ಅವ್ರ ಮೊಮ್ಮಕ್ಕಳನ್ನ ಕರ್ಕೊಂಡೋಗಿ ಆಟ ಆಡ್ತಾಯಿದ್ರು, ಮಾಡ್ತಾಯಿದ್ರು ಅಂತೆಲ್ಲ ಬರೀತಾರಲ್ಲ. ಇನ್ನೊಂದು ಹೇಳಲೇಬೇಕು ಈ ಸಂದರ್ಭದಲ್ಲಿ, ನೆನಪಂತು. ಯಾಕಂದರೆ ದೇವಡು ಅವ್ರನ್ನ ನಾನು ನೋಡಿಲ್ಲ. ದೇವಡು ನರಸಿಂಹಶಾಸ್ತ್ರಿಗಳು ನೀವೇ ಜ್ಞಾಪಿಸಿದ್ರೆ ನನಗೆ. ಮಹಾಕ್ಷತ್ರಿಯ, ಮಹಾಬ್ರಾಹ್ಮಣ, ಇನ್ನೊಂದು ಯಾವುದೋ ಮಹಾದರ್ಶನ, ಒಂದು 3 ಕಾದಂಬರಿ ಅದ್ಭುತವಾದ್ದು. ಕನ್ನಡದಲ್ಲಿ ಅವು ಯಾವತ್ತಿಗೂ ಕೂಡ ಅಜರಾಮಜರವಾಗಿರುವಂಥ ಪುಸ್ತಕಗಳು ಇರಲಿ. ಅವರೆಲ್ಲವೂ ಕರ್ನಾಟಕ ಸಂಸ್ಕೃತಿ ಅಂತ ಬರೆದಿದ್ದಾರೆ, ಜಾನಪದ ಇದನ್ನು ಹಿನ್ನೆಲೆಯಲ್ಲಿ. ದೇವಡೂರ ಕೃಷಿಯನ್ನು ಯಾರೂ ಕೂಡ ಅಳೆದು ಬಿಸಾಕೋಕ್ಕಾಗಲ್ಲ. ಗೊತ್ತಾಗ್ತಾ ಇಲ್ಲ ಇವಾಗ ಇನ್ನೂ ದೇವಡೂರ ಸಾಧನೆ ಏನು ಅಂತ. ಅವರು ಸ್ಕೂಲ್ ಮೇಸ್ಟ್ ಆದವರು. ದೇಶೀಯ ಸಂಪತ್ಗಿರಿ ರಾವ್ ಅವರ ಏನು ನ್ಯಾಷನಲ್ ಕಾಲೇಜ್ ಅಂತಾರಲ್ಲ, ಇದಕ್ಕೆ ಮೊದಲು ದೇಶೀಯ ಶಾಲೆ ಅಂತ ಹೆಸರಿತ್ತು. ಹಾಗೆ ಅಲ್ಲಿದ್ದವರು. ಅದಿರಲಿ. ಇವರು ಕುವೆಂಪು ಅವರು ಶ್ರೀರಂಗಪಟ್ಟಣದಲ್ಲೋ ಏನೋ ಒಂದು ಲೆಕ್ಚರ್ ಕೊಟ್ಟಿದ್ದಾರೆ, ಭಾಷಣ ಮಾಡಿದ್ದಾರೆ. ಯುವಕರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಇತ್ಯಾದಿ ಇತ್ಯಾದಿ ಅಂತ. ಅದು ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಲಂಕೇಶು ಅವರು ಇಡೀ ಸಾಹಿತ್ಯದಲ್ಲಿ ಇಷ್ಟಪಡೋದು ಅದೊಂದು ಬುಕ್ಕನ್ನೇ. ಆಮೇಲೆ ಆತ್ಮಶ್ರೀ ಅನ್ನೋದನ್ನು ತೆಗೆದುಹಾಕಿದ್ರು, ನಿರಂಕುಶಮತಿಗಳಾಗಿ ಅಂತ ಬರೆದ್ರು. ಈ ಥರ ಅದು ಅದ್ಭುತವಾದ ಅದು ಇಂಗ್ಲೀಷ್ಗೆ ಹೋಗಬೇಕು. ಆ ಉಪನ್ಯಾಸ 4-5 ಲೆಕ್ಚರ್ ಕೊಟ್ಟಿರೋದು ಆ ಕಾಲದಲ್ಲಿ 30ರ ದಶಕದಲ್ಲಿ ನೋಡಿ. ಅಲ್ಲಿ ಅವ್ರು ಏನೇನೋ ಮಾಡಿದಾಗ ಇವರು ದೇವಡವರು ನ್ಯೂಸ್ ಓದ್ಬಿಟ್ಟು ಪೇಪರ್ನಲ್ಲಿ ಅದರಲ್ಲೆಲ್ಲ, ಕುವೆಂಪು ಅವರು ನಮ್ಮ ಭಾರತದ ಸಂಸ್ಕೃತಿಗೆ ವಿರೋಧಿ, ಅವರಿಗೆ ವೇದ ಉಪನಿಷತ್ತು ಅದು ಇದು ಎಲ್ಲ ಗೊತ್ತಿಲ್ಲ, ಯುವಕರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿ ವೈಸ್ ಚಾನ್ಸಲರಿಗೆ ರಾಜ್ಯಪಾಲರಿಗೆ ಎಲ್ಲ ಮಾಡಿ ಅವ್ರನ್ನ ತೆಗೆದುಹಾಕ್ಬಿಡಿ ಕೆಲಸದಿಂದ. ದೇವಡು ಸರಿ ಇದ್ದಿರ್ಬೋದು, ಅವ್ರನ್ನ ನಾನು ಒಬ್ಬ ಲಘುವಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ದೇವಡು ಅವ್ರನ್ನ. ಆಯಿತು, ಅವರು ವೈಸ್ ಚಾನ್ಸಲರು ಕನ್ನಡ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಯಾರಾವಾಗ TS ವೆಂಕಣ್ಣಯ್ಯ ಅವರು. ಅವರಿಗೆ ಅವರು ಕೊಟ್ಟರು ನೋಟಿಸು, ಏನಂತ ಅವ್ರು ಏನು ಮಾತಾಡಿದ್ದಾರೆ ಅಲ್ಲಿ. ಪುಟ್ಟಪ್ಪ ಅವರು ಅವಾಗಿನ್ನೂ ಪುಟ್ಟಪ್ಪ ಅಂತ ಬರೀತಾ ಇದ್ರು. ಕೂವೆಂ ಆಮೇಲೆ ಕುವೆಂಪು ಅಂತ ಏನಾಗಿದ್ರು ಅವರು ಲೆಕ್ಚರರ್ ಅಷ್ಟೇ ಅಷ್ಟೇ ಒಬ್ಬ ಉಪಾಧ್ಯಾಯ ಶಿಕ್ಷಕ ಪ್ರೊಫೆಸರ್. ಇವರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ವೆಂಕಣ್ಣಯ್ಯನವರು. ಸರಿ, ಯಾಕಿದೆ ಹೇಳ್ತಾ ಇದ್ದೀನಿ, ಇದನ್ನ ಹೇಳಿ ಪ್ರಭುಶಂಕರೇ ಇಂಥದ್ದೆಲ್ಲ ಬೆಳಕಿಗೆ ತಂದಿರೋದ್ರಿಂದ ನಾನು ಹೇಳಬೇಕಾಗಿರೋದು. ಇದು ಯಾರಿಗೂ ಇದು ತಲೆಗೂ ಹೊಕ್ಕಿಲ್ಲ, ಮಾಡಿಲ್ಲ. ಸರಿ, ಅದಾಯಿತು. ಇವ್ರು ಕರೆದ್ರು ಪುಟ್ಟಪ್ಪನವ್ರನ್ನ, ಏನು ಮಾಡಿದೆಯಂತಲ್ಲಪ್ಪ ಉಪನ್ಯಾಸ, ನಿನ್ನ ಮೇಲೆ ದೂರ ಬಂದಿದೆ ಅಂತ ಅಲ್ಲ, ಏನು ಮಾಡಿದೆ ಅಲ್ಲಿ, ಏನಾಯಿತು, ನೋಟ್ಸ್ ಮಾಡ್ಕೊಂಡಿದ್ಯಾ, ನೋಟ್ ಹಾಕ್ಕೊಂಡಿದ್ಯಾ? ಇದೆ ಸರ್, ಅದು ತಂದು ಕೊಡು ಒಂದು ಸ್ವಲ್ಪ ನೋಡಿ. ತಂದು ಕೊಟ್ರಿ ಇವರು, ನಾನು ಏನು ಮಾತಾಡಿದ್ದೀನಿ ಅಂತ. ಅದನ್ನೂ ಅಟ್ಯಾಚ್ ಮಾಡಿ ಇವರು ವೈಸ್ ಚಾನ್ಸಲರ್ಗೆ ಬರೆದ್ರು, ನಾನು ನನ್ನ ಮಗನಿಗೆ ಇದಕ್ಕಿಂತ ಹೆಚ್ಚು ಹೇಳಲಾರೆ ಅಂತ. ಅವರು ಬ್ರಾಹ್ಮಣರು. ಇರ್ಕೊಳ್ತೀರ ಸ್ವಾಮಿ, ಅಹಿಂದ ಅಂತಿರಲ್ಲ, ಅಲ್ಲಿ ವೆಂಕಣ್ಣಯ್ಯನವ್ರಿಗೆ ಜಾಗ ಇದೆಯಾ ಇಲ್ವಾ? ನನ್ನ ಮಗನಿಗೂ ಕೂಡ ಇದಕ್ಕಿಂತ ಹೆಚ್ಚು ಹೇಳಲಾರೆ ಅಂತ ಹೇಳಿ ಪುಟ್ಟಪ್ಪನವರಿಗೆ ಅವರು ಕೊಟ್ಟರಲ್ಲ ಒಂದು ಪತಾಕೆ. ಅದಕ್ಕೆ ರಾಮಾಯಣ ದರ್ಶನಂ ಅಂಥದ್ದನ್ನು ಅರ್ಪಿಸಲಿಕ್ಕೆ ಕಾರಣ ಏನು ಅಂದರೆ ಇದು ವೆಂಕಣ್ಣಯ್ಯನವರ ದೊಡ್ಡತನ. ಅವರು 7 ಅಡಿ ಇದ್ರೋ 8 ಅಡಿ ಇದ್ರೋ ಗೊತ್ತಿಲ್ಲ, ದೊಡ್ಡ ಆಳಂತೆ, ತುಂಬ ದೊಡ್ಡ ಆಳಂತೆ. ಇದು ಕಾರಂತರೇ ಫೋಟೋ ತೆಗೆದಿರೋದು. ಕಾರಂತರ ಫೋಟೋ ತೆಗೆದೇ ಹೋಗಿದ್ರೆ ಅವ್ರಿಗೆ ಅದು ಒಂದು ಹುಚ್ಚಲ್ಲ ಫೋಟೋಗ್ರಫಿ. AR ಕೃಷ್ಣಾಸ್ತ್ರಿಗಳು ಮತ್ತು ವೆಂಕಣ್ಣಯ್ಯನವರು ಇರೋದು ಫೋಟೋ ತೆಗೆದಿರೋದು ಕಾರಂತರು ಒಬ್ಬರೇ. ನನಗಿನ್ನೂ ಕಣ್ಣಿಗೆ ಕಟ್ಟದಂಗಿದೆ ಆ ಫೋಟೋ. ಹಾಗೆ ಪ್ರಭುಶಂಕರ್ ಅವರು ಕೂಡ ತೆರೆಮರೆಯಲ್ಲಿದ್ದು ಕುವೆಂಪು ಅವರ ಎಲ್ಲ ಇದಕ್ಕೂ ಅವರು ಅದೇನು
ಬರ್ಕೊಂಡಿಲ್ಲ ಒಬ್ಬ ಕಾಲೇಜ್ ಅಟೆಂಟಾಗಿ ಅವ್ರು ಬರ್ಕೊಂಡಿಲ್ಲ ಅಷ್ಟೇ. ಅವ್ರು ಇದು ನೀವು ಹೀಗೆ ಮಾತಾಡ್ಬೋದಾ, ಹೀಗೆ ಮಾಡ್ಬೋದಾ, ಇದು ಹಾಗ ಇದು ಹೀಗ ಅಂತ ಹೇಳಿ ಅವ್ರನ್ನ ಸ್ವಲ್ಪ ಒಂದು ರೀತಿ ಕಂಟ್ರೋಲ್ ಮಾಡುವ ಒಂದು ಪ್ರೀತಿ ವಿಶ್ವಾಸದಿಂದ ಮಗನ ಥರ ಮನೆಯವನ ಥರ ಅದು ಪ್ರಭುಶಂಕರಿಗೆ ಮಾತ್ರ ಸಾಧ್ಯ ಆಯಿತು. ಬಹುಶಃ ತೇಜಸ್ವಿಗೂ ಆಗಲಿಲ್ಲ ಅದು. ಯಾಕಂದ್ರೆ ಬಿಟ್ಬಿಟ್ರು. ನೀವು ಅವ್ರ ಅಪ್ಪನ ಬಗ್ಗೆ ತೇಜಸ್ವಿ ವಿಷಯದಲ್ಲಿ ಮಾತಾಡ್ತೇನೆ. ಅವರು ಪ್ರಭುಶಂಕರನ್ನೇ ಏನಾದ್ರು ಕೇಳಬೇಕು ಮಾಡಬೇಕು ಅಂದರೆ ನಮ್ಮ ಅಪ್ಪ ಅವ್ರಿಗೆ ಹೇಳಿ ಅಂತ ಇದ್ದು ಕಾಲ ಅದು. ಮದುವೆ ಮಾಡಬೇಕು, ಇನ್ನೊಂದು ಮಾಡಬೇಕು, ಮಟ್ಟಬೇಕು ಅಂದಾಗೆಲ್ಲ ಅದೆಲ್ಲ ಪ್ರಭುಶಂಕರೇ ಒಪ್ಸಿರೋದು. ಹಾಗೆ ಒಬ್ಬ ಕವಿ ಇದ್ದರು, ಆದರೆ ಅವರು ಕುವೆಂಪುನ ನನ್ನನ್ನು ವೈಸ್ ಚಾನ್ಸಲರ್ ಮಾಡಿ ಅರ್ಹರು. ಅವರು ಪ್ರಭುಶಂಕರ ಅರ್ಹರು. ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರನ್ನು ಮಾಡಿ ಪ್ರಸಾರಾಂಗದ ನಿರ್ದೇಶಕರಾಗಿದ್ದರು ಪ್ರಭುಶಂಕರ್. ಎಂತೆಂಥ ಪುಸ್ತಕಗಳು ಬರೆದಿದ್ದಾರೆ. ಪ್ರೊಫೆಸರ್ ಹಿರಿಯಣ್ಣಯ್ಯ ಅವರ ತತ್ವಶಾಸ್ತ್ರದ ಮೇಲೆ ಬರೆದಂಥ ಭಾರತೀಯ ತತ್ವಶಾಸ್ತ್ರದ ಮೂಲಾಂಶಗಳು ಅಂತ ಅದನ್ನು ಪ್ರಭುಶಂಕರ್ ಅನುವಾದ ಮಾಡಿದ್ದಾರೆ. ಆಮೇಲೆ ಅವರೇ ಬೆರಗು ಅಂತ ಬರೆದಿದ್ದಾರೆ. ಬಸವಣ್ಣ ಅಥವಾ ಶಿವಶರಣರ ಕುರಿತ ಆ ಕಾಲದ ಅಷ್ಟೂ ಇದನ್ನು ಅವರೊಂದು ಬೆರಗು ಅಂತ ಒಂದು ಅದು ಚಿತ್ರಣ ಅನ್ಬೋದು. ಅದನ್ನು ಕಾದಂಬರಿನೂ ಅಲ್ಲ ಅಥವಾ ವ್ಯಕ್ತಿ ಇದೂ ಅಲ್ಲ, ಅದು ಅದ್ಭುತವಾದ ಒಂದು ಬೆರಗು ಅಂತ ಒಂದು ಪುಸ್ತಕ ಅದು. ಆಮೇಲೆ ಅದ್ಭುತವಾದ ಲಲಿತ ಪ್ರಬಂಧಕಾರರು. ಅದಕ್ಕಿಂತ ಹೆಚ್ಚಾಗಿ ಶಾಂತಿ, ಅಮೆರಿಕದಲ್ಲಿ ಶಾಂತಿ ಮತ್ತು ನಾನು ಅಂತ ಬರೆದೆ. ಶಾಂತಮ್ಮ ಅಂತ ಅವರ ಶ್ರೀಮತಿಯವರ ಹೆಸರು. ಬಹುಶಃ ಅವರಿಬ್ಬರು ಬೇರೆ ಜಾತಿ, ಒಬ್ಬರು ಲಿಂಗಾಯತರು ಇರ್ಬೋದು, ಒಬ್ಬರು ಗೌಡ್ರು ಇರ್ಬೋದು. ಪ್ರಭುಶಂಕರ್ ಅವರು ಲಿಂಗಾಯತರು ಇರ್ಬೋದು, ಶಾಂತಮ್ಮ ಅವರು ಗೌಡ್ರು ಇರ್ಬೋದು. ಯಾವ ಅಲ್ಲೋಲ ಕಲ್ಲೋಲ ಸರಳತೆಗೆ ಮಾದರಿ ಯಾರು ಇದ್ದರೆ ಅದು ಪ್ರಭುಶಂಕರ್. ನನಗೆ ಇವರ ಕುವೆಂಪು ಆತ ಬಂದಾಗ ಅದೆಲ್ಲ ಅಲ್ಲಿ ನಾನು ಬಿಡುಗಡೆ ಸಮಾರಂಭ ಅದೆಲ್ಲ ಆದಾಗ ಆ ಪ್ರಭುಶಂಕರ್ ನನಗೆ ಹೇಳಿದರು, ಆ ಬುಕ್ಕನ್ನು ಬಿಡುಗಡೆ ಮಾಡಬೇಕು, ಈ ಟ್ರಸ್ಟು ಇದರಲ್ಲಿ ಇಲ್ಲ, ಟ್ರಸ್ಟ್ ಬಿಡುಗಡೆ ದಿನ ನನ್ನ ಪುಸ್ತಕ ಹೆಂಗ್ರಿ ಆಗುತ್ತೆ. ನಾನು ಮೊದಲನೇ ಒಬ್ಬ ಸಾಮಾನ್ಯವಾದ ತೃಣ ಉಳ್ಳುಕಡ್ಡಿ ಅಲ್ಲ, ಅದು ಕುವೆಂಪು ಹೇಳಿರ್ಬೋದು. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಕುವೆಂಪು ಹೆಸರಿನಲ್ಲಿ ಒಂದು ವಿದ್ಯಾವರ್ಧಕ ಸಂಘದಲ್ಲಿ ಒಂದು ಪ್ರಶಸ್ತಿ ಇತ್ತು, ದುಡ್ಡು ಕೊಡೋರು. ಆಗ 1,000 ರೂಪಾಯಿ 82ನೇ ಇಸ್ವಿನಲ್ಲಿ. ಇವಾಗ ಎಷ್ಟು, 1,000 ರೂಪಾಯಿಗೆ ಎಷ್ಟು ಅಂತ ನೀವು ನೋಡಿ. ನಾನು ಬದುಕಿರುವಾಗಲೇ ಆ ಹುಡುಗನಿಗೆ ಕೊಡಿ ಅಂತ ಹೇಳಿದ್ರಂತ ಇದು ಪ್ರಭುಶಂಕರ್ ಹೇಳಿದ ಮಾತು ನನಗೆ. ಕುವೆಂಪು ಹೇಳಿದ್ರಪ್ಪ, ಅದಕ್ಕೆ ಯಾರೂ ಮಾತಾಡಲಿಲ್ಲ ನೋಡಿ. ಹೀಗೆ ಆಮೇಲೆ ನಂದು ಸುಳ್ಳು ಅಂತ ಇಟ್ಕೊಳ್ಳಿ, ಇವನೇನೋ ತಂದು ಬುರುಡೆ ಹೊಡ್ಕೊತಾ ಇದ್ದಾನೆ ಅಂತ ಭಾವಿಸಿದರೆ ಯಾರು ನಮ್ಮ ಶೋತೃಗಳು, ವೀಕ್ಷಕರು, ಮಹಾಶೋಸ್ತ್ರಗಳು ಅಲ್ವಾ. KV ಸುಬ್ಬಣ್ಣ ಅವರು ಕುವೆಂಪು ಅವರಿಗೆ ಪುಟ್ಟ ಕನ್ನಡಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವ್ರು ತೀರ್ಕೊಂಡ ಮೇಲೆ. ಮುಂಚೆನೇ ಬರೆದಿದ್ದರೆ ಅದು ಕಥೆನೇ ಬೇರೆ ಇತ್ತು. ಯಾಕಂದರೆ ಸುಬ್ಬಣ್ಣ ಅವರು ಅಡಿಗಿರ ಮತ್ತು ಕಾರಂತರ ಎರಡೂ ದಿಗ್ಗಜಗಳು, ಅದ್ರ ನಡುವೆ ಬೆಳೆದವರು ಅಂತ. ಆ ಬುಕ್ ಓದ್ಬಿಟ್ರೆ ಅಡಿಗರೂ ಇಲ್ಲ, ಕಾರಂತರೂ ಇಲ್ಲ, ಪರಮ ಭಕ್ತ ಕುವೆಂಪುಗೆ ಸುಬ್ಬಣ್ಣ. ಅವ್ರು ಹೇಳ್ಕೊಳ್ಳಿಲ್ಲ ಅಷ್ಟೇ. ಇಲ್ಲಿ ಜಾತೀಯತೆ ಕಮಟಿನಿಂದ ಎಷ್ಟೋ ಜನ ಕುವೆಂಪುನ ದೂರಕ್ಕೆ ಹೋಗ್ಬಿಟ್ರು. GH ನಾಯ್ಕರು, ಸುಬ್ಬಣ್ಣ ಅವರು. ಅಲ್ಲಿ ಏನು ಬರೀತಾರೆ, ದಶರೂಪಕವನ್ನು, ಧನಂಜಯನ ದಶರೂಪಕವನ್ನು ಸುಬ್ಬಣ್ಣ ಅವರು ಅನುವಾದ ಮಾಡಿದ್ದಾರೆ. ಮುಂದೆ ಹೇಳ್ತೀನಿ ಸುಬ್ಬಣ್ಣ ಅವ್ರ ಬಗ್ಗೆ ಮಾತಾಡ್ತಾ ಎಷ್ಟು ಸಂಸ್ಕೃತ ವಿದ್ವಾಂಸರಾಗಿದ್ದರು ಅವರು ಅಂತ. ಸುಬ್ಬಣ್ಣ BA ಆನರ್ಸು ಅದು ಎಲ್ಲ ಓದಿದ್ದು, ಅಮ್ಮನಾಯಕರ ಕ್ಲಾಸ್ಮೇಟು, ಅದೆಲ್ಲ ಮೈಸೂರು ಮಾನಸಂಗೋತ್ರಲ್ಲಿ ನೇರವಾಗಿ ಕುವೆಂಪು ಸ್ಟೂಡೆಂಟು ಸುಬ್ಬಣ್ಣ, ಅದೆಲ್ಲ ಹೇಳೋಣ. ಆದರೆ ಆ ಬುಕ್ಕಿನ ಒಂದು ಪ್ರತಿಯನ್ನು, ಗೌರವ ಪ್ರತಿಯನ್ನು ಕುವೆಂಪು ಕಳಿಸಿದಾಗ ಅದನ್ನು ಪೂರ್ಣ ಸಮಗ್ರವಾಗಿ ಓದಿ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅರ್ಹತೆ, ಪುಸ್ತಕಕ್ಕೆ ಅರ್ಹತೆ ಇದೆ, ಬರುವ ಅರ್ಹತೆ ಇದೆ ಅಂತೇಳಿ ಅಲ್ಲಿಗೆ ಬರೆದಿದ್ದನ್ನು ಇವರು ಎಷ್ಟೋ ಕಾಲ ಆದಮೇಲೆ ಯಾರಿಂದನೋ ತಿಳ್ಕೊಂಡು ಅಲ್ಲಿ ದಾಖಲಿಸಿದಾರಲ್ಲ. ಪಕ್ಕ ಅಡಿಗರ ಶಿಷ್ಯ ಅನ್ನೋದು ಕುವೆಂಪುಗೂ ಗೊತ್ತಲ್ಲ. ಹೆಂಗೆ ಹೇಳಿದ್ರು? ಆದರೆ ಕುವೆಂಪು ಎಂದು ಇವರಿಗೆ ನಾನು ನಿನ್ನ ಹೇಳಿದ್ದೀನಿ ಎಂದೂ ಇಲ್ಲ. ಅದಕ್ಕೆ ನಾನು ಹೇಳಿದ್ರೆ ನಿಮಗೆ ಏನೋ ಹೇಳ್ಕೊತಾ ಇದ್ದಾನೆ, ಇವನಿಗೆ ಅವಾರ್ಡ್ ಕೊಡಬೇಕು ಅಂತ ಕುವೆಂಪು ಹೇಳಿದರು ಅಂದರೆ, ಸುಬ್ಬಣ್ಣನ ತಗೊಳ್ಳಿ ಉದಾಹರಣೆ, ನಂದು ಬಿಡಿ, ಹೀಗೆ ಮಾಡ್ತಾ ಇದ್ದರೆ. ಅದಕ್ಕೆ ನಾನೇ ನನ್ನ ಇನ್ಮೇಲೆ ಕುವೆಂಪು ಬಗ್ಗೆ ಮಾತಾಡಲ್ಲ, ಕುವೆಂಪು ಬಗ್ಗೆ ಬರೀಲಿಲ್ಲ ಅಂತ ಹೇಳುವಾಗ ಏನಂತಂದರೆ ನನ್ನ ಆಲೋಚನೆಗಳು ತುಂಬ ಇತ್ತು. ಅದು ಅವರು ಮನೆಯವರು ಇವಾಗ ಅದೇನೋ ಅದನ್ನು ಅವರು ವಾಸ ಇದ್ದಂಥ ಅದನ್ನು ಉದಯ ರವಿಯನ್ನು ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಹೊರಟಿದ್ದಾರೆ. ಸರ್ಕಾರ ಅಷ್ಟು ದುಡ್ಡು ಕೊಡ್ತಾ ಇಲ್ಲ. ಅವ್ರ ಕುಟುಂಬಿಕರಿಗೆ ಆ ಕುಟುಂಬಕ್ಕೆ ನಾನು ಈಗಲೂ ಅವ್ರ ಕುಟುಂಬಕ್ಕೆ ಹೇಳ್ತೀನಿ, ನನ್ನ ಆಲೋಚನೆಗಳನ್ನು ನೀವು ಗ್ರಹಿಸಿ. ಅದರಲ್ಲಿ ಇದು ಒಂದು ಏನು ಅಂದರೆ
ಕುವೆಂಪುಗೆ ಕಳಿಸಿದ ಪುಸ್ತಕಗಳು, ಕುವೆಂಪು ಅವರು ಓದಿರುವ ಪುಸ್ತಕಗಳು ಎಲ್ಲಕ್ಕೂ ಕೂಡ ಟಿಪ್ಪಣಿ ಬರೆದಿದ್ದಾರೆ. ಈ ವಾಹಿನಿ ಮೂಲಕ ಹೇಳ್ತಾ ಇದ್ದೀನಿ ನಾನು. ಅದನ್ನು ತೆಗಿರಿ, ಅದನ್ನು ನೋಟ್ಸ್ ಮಾಡಿ. ಅದು ಜಗತ್ತಿನಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಇದು ಟಾಲ್ಸ್ಟಾಯ್ ಓದಿದ್ದು, ಡಾಸ್ಟೋವ್ಸ್ಕಿ ಓದಿದ್ದು, ಇತ್ಯಾದಿ ಇತ್ಯಾದಿ ಓದಿದ್ದು ಎಲ್ಲವೂ ಕೂಡ ನೋಟ್ಗಳು ಬಂದಿವೆ. ನಮ್ಮಲ್ಲಿ ಅಂಥದ್ದು ಏನೂ ಇಲ್ಲ. ಏನು ಕುವೆಂಪು ಏನು ತನ್ನಷ್ಟಕ್ಕೆ ತಾನೇ ಏನು ನೆಲದಲ್ಲಿ ನೆಟ್ಬಿಟ್ರು, ಆಯಿತು, ಗೊಬ್ಬರೂ ಇಲ್ಲ, ನೀರು ಇಲ್ಲ, ಇನ್ನೊಂದು ಇಲ್ಲ, ಏನು ಕಚ್ಚಿನೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಾರೆ. ಅವ್ರು ಎಷ್ಟು ಓದಿದ್ರು, ಅದ್ರ ಬಗ್ಗೆ ಅವರು ಟೀಕೆ ಟಿಪ್ಪಣಿಗಳೇನು, ಬೇಂದ್ರೆ ಕವನ ಸಂಕಲನಗಳು ಹೆಂಗೆ ಓದಿದ್ರು ಅವರು. ಕಾರಂತರ ಕುರಿತು ಒಂದು ಉಪನ್ಯಾಸದಲ್ಲಿ ಹೇಳಿದ್ದಾರೆ. ಕಾರಂತರ ಅಂತವರಿದ್ದಾರೆ, ವಿಶ್ವಮಾನ್ಯ ಬರಹಗಾರರು ನಮ್ಮಲ್ಲಿದ್ದಾರೆ ಅಂತ ಇವರು ಹೆಸರೆಲ್ಲ ಹೇಳ್ತಾರೆ ಕುವೆಂಪು. ಹಾಗಾಗಿ ನಾನು ಯಾಕೆ ಹೇಳಿದ್ರೆ, ಪ್ರಭುಶಂಕರ್ ಅವರು ಕುವೆಂಪುನ ಕ್ಯಾಶ್ ಮಾಡ್ಕೊಳ್ದೇ ಇದ್ರು, ಕುವೆಂಪು ಬಗ್ಗೆ ಬರೆದಿದ್ದಾರೆ, ಮಾತಾಡಿದ್ದಾರೆ, ಒಡನಾಟ ಸದಾ ಹಗಲು ರಾತ್ರಿ ಕೂಡ ಅವ್ರ ಜೊತೆ ಸಹವಾಸ ಇದ್ದಂಥ ಮನುಷ್ಯ. ಅವ್ರನ್ನ ಕುವೆಂಪುನ ಏನೋ ಒಬ್ಬ ಅಧ್ಯಾತ್ಮದ ಅವಧೂತ ಆಗ್ಬಿಡ್ಬೇಕಾದವನ್ನ ನೆಲದ ಮೇಲೆ ತಂದು ಇಟ್ಟಂಥವ್ರು ಪ್ರಭುಶಂಕರ್. ಈ ಮಾತು ಹೇಳಬೇಕು. ಅವ್ರು ಯಾವಾಗಲೂ ತಮ್ಮದೇ ಲೋಕದಲ್ಲಿ ಇದ್ಬಿಟ್ಟಿರೋರು ಪ್ರಭುಶಂಕರ್. ಅಯ್ಯೋ ಕುವೆಂಪು ಅದನ್ನು ಭೂಮಿಗೆ ತಂದು ಒಂದು ಸ್ವಲ್ಪ ಆಲೋಚನೆ ಮಾಡಿ ಅನ್ನೋ ಹಾಗೆ ಹೇಳ್ತಾ ಇದ್ದವರು ಪ್ರಭುಶಂಕರ್. ಅದು ಅವರೊಬ್ಬರಿಗೆ ಮಾತ್ರ ಸಾಧ್ಯ ಆಯಿತು. ಅವರ ಸ್ನೇಹಿತರು ಬೇರೆ, ಅದು ಬೇರೆ. ಆನಂದ ಅವರಿದ್ದರು, ಪುತಿನ್ ಅವರು ಸ್ನೇಹಿತರು, ಗೆಳೆಯರ ಒಂದು ಇದೇನು ತಳಿರು ಅಂತ ಒಂದು ಪುಸ್ತಕ ತಂದಿದ್ದಾರೆ. ಅದರಲ್ಲಿ ಇವರು ಎಲ್ಲರೂ ಒಂದೊಂದು ಪದ್ಯ ಬರೆದಿದ್ದಾರೆ. ಮೈಸೂರಿನ ಅಲ್ಲಿ ಹಾಗೆ ಗೆಳೆಯರು ಅಂತಿದ್ರಲ್ಲ, ಅಲ್ಲಿ ಇಲ್ಲಿ ತಳಿರು ಅಂತೇಳಿ ಮಾಡಿಕೊಂಡು ಇವರು ಮಾಡಿದ್ದು ಉಂಟು. ಅವರೇನು ಏಕಮೇವ ಅದ್ವಿತೀಯ ಅಂತ ಬೆಳೆದಿಲ್ಲ, ಒಬ್ಬನೇ ಬೆಳೆದ ಮನುಷ್ಯ ಅಲ್ಲ ಕುವೆಂಪು. ಇವರೆಲ್ಲರ ನಡುವೆ ಇದ್ದರು. ಇವರೆಲ್ಲರೂ ಜಾತ್ಯತೀತವಾಗಿದ್ದವರು. ಕುವೆಂಪು ಒಕ್ಕಲಿಗ ಅಂತನೋ, ಆನಂದ ಅವರು ಬ್ರಾಹ್ಮಣ ಅಂತನೋ, ಇನ್ನೊಂದು ಆ ಥರ ಯಾವ ಮನೋಭಾವವೂ ಯಾರಿಗೂ ಇರಲಿಲ್ಲ. ಅವರವ್ರ ಮಿತಿ, ಶಕ್ತಿ, ಸಾಮರ್ಥ್ಯ, ಯೋಗ್ಯತೆ, ಪ್ರತಿಭೆ ಎಲ್ಲರ ದೃಷ್ಟಿಯಿಂದಲೂ ಅವರವರು ಬೆಳೆದಿದ್ದಾರೆ. ಹಾಗೆ ಪ್ರಭುಶಂಕರ್ ಅವರು ಕೂಡ ತುಂಬ ಕೆಲಸ ಮಾಡಿದ್ದಾರೆ. ಕನ್ನಡಕ್ಕೆ ಪ್ರಸಾರಾಂಗವನ್ನು ಕಟ್ಟಿದ್ದಾರೆ. ಅಲ್ಲಿ ಪುಸ್ತಕಗಳನ್ನು ಆಯ್ಕೆ ಮಾಡಿ ಪ್ರಕಟಿಸಿದ್ದು ಮಾಡಿದ್ದೆಲ್ಲ ಕೂಡ ಇದೆ. ಅದಕ್ಕೆ ಪ್ರಧಾನ ಸಂಪಾದಕರು ಅಂತ ಕುವೆಂಪು ಅವರನ್ನು ಇವರೇ ಇಟ್ಕೊಂಡಿದ್ದು, ಆ ಹೆಸರಿರಬೇಕು ಅಂತ. ಪ್ರತಿ ಪುಸ್ತಕಕ್ಕೂ 2 ಪುಟದ್ದು ಇವರು ಮುನ್ನುಡಿ ಬರೀತಾ ಇದ್ದರು, ಯಾರು ಕುವೆಂಪು ಅವರು. ಹೀಗೆ ಪ್ರಭುಶಂಕರ್ ಅವರು ಅದ್ಭುತವಾದ ಪ್ರಬಂಧಕಾರರು, ಪ್ರವಾಸಿ ಸಾಹಿತ್ಯವನ್ನು ಬರೆದಿದ್ದಾರೆ. ಆಮೇಲೆ ಎಷ್ಟೋ ಅನುವಾದಗಳನ್ನು ಕನ್ನಡಕ್ಕೆ ಮಾಡಿದ್ದಾರೆ. ಜಾತ್ಯತೀತವಾದ ಮನುಷ್ಯ ಅವರು. ಯಾವುದೇ ಸ್ಥಾನಮಾನಗಳಿಗೂ ಕೂಡ ಎಂದೂ ಕೂಡ ಅವರಿಗೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ್ರ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತ ಅಂತ ನಾನು ಪ್ರತಿಯೊಬ್ಬ ಲೇಖಕನಿಗೆ ಹೇಳಿದ್ರೆ ಇವನಿಗೇನೋ ಹುಚ್ಚು ಬಂದ್ಬಿಟ್ಟಿದೆ. ಆ ಗಣಪತಿ ಕೂರಿಸ್ಕೊಂಡು ಇವರು ಪ್ರತಿಯೊಬ್ಬರಿಗೂ ಅದು ಬಂದಿಲ್ಲ, ಇದು ಬಂದಿಲ್ಲ, ಇದು ಬಂದಿಲ್ಲ, ಅದು ಬಂದಿಲ್ಲ ಅಂತ ಇವ್ನು ಕರ್ಕೊಂಡೋಗಲ್ಲಿ ಇಟ್ಕೊಂಡು ಯಾರ್ಯಾರಿಗೆ ಬಂದಿಲ್ಲ ಕೊಡಪ್ಪ ಅಂತ ಹಂಚಕ್ಕೆ ನಾವು ಇವನ್ನ ಇಟ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ. ಅದು ನನಗನ್ನಿಸ್ತದೆ ಇತ್ತೀಚೆಗೆ ಆ ಸಂಸ್ಥೆಗಳು ನೆಲ ಕಚ್ಚಿ ದುರ್ಗಂಧ ವಾಸನೆ ಬರುತ್ತಾ ಇರುವಾಗ ಇದನ್ನು ಹೇಳಲೇಬೇಕು ಜನಕ್ಕೆ. ಆ ದೃಷ್ಟಿಯಿಂದ ನೋಡಬೇಡಿ ಅಂತ ಅಷ್ಟೇ. ಪ್ರಭುಶಂಕರಿಗೆ ಯಾವ ಸ್ಥಾನಮಾನ ಸಿಗದೇ ಇದ್ದರೂ ಕೂಡ ಪ್ರಭುಶಂಕರೇ. ಒಂದು ವಿಶೇಷ ಏನು ಅಂದರೆ, ಆ ಕಡೆ ಕುವೆಂಪುಗೆ ಇವರು ಆತ್ಮಸಂಗಾತಿ, ನಾಟ್ ಫಾಲೋಯರ್ ಅನ್ನಬಾರ್ದು, ಆತ್ಮಸಂಗಾತಿ. ಆದರೆ ಪಕ್ಕದ ಮನೆಯೇ LS ಭೈರಪ್ಪ ಅವ್ರ ಮನೇನ, ಪ್ರಭುಶಂಕರ್ ಇತ್ತಲ್ಲ ಮನೆ ಪಕ್ಕದ್ದೇ ಭೈರಪ್ಪನವ್ರ ಮನೆ. ಭೈರಪ್ಪನವ್ರ ಎಲ್ಲ ಪುಸ್ತಕಗಳನ್ನೂ ಕೂಡ ಓದಿ ಅವರಿಗೆ ವಿಮರ್ಶೆ ಮಾಡಿ ತಿಕ್ಕಿರೋರು ಪ್ರಭುಶಂಕರ್. ಅದನ್ನು ದಾಖಲಿಸಿದ್ದಾರೆ ಭೈರಪ್ಪ ಅವರು. ಆದರೆ ಎಂದೂ ಕೂಡ ಅವರು ನೀವು ಕುವೆಂಪು ಬಗ್ಗೆ ಏನು ಹೇಳ್ತೀರಿ ಅಂತ ಪ್ರಭುಶಂಕರೂ ಕೇಳಿಲ್ಲ, ಭೈರಪ್ಪನವರು ಹೇಳಿಲ್ಲ. ಬನ್ನಿ ಕುವೆಂಪು ಮನೆಗೆ ಹೋಗ್ತೀವಿ ಅಂತ ಯಾವತ್ತೂ ಅವ್ರು ಕರ್ಕೊಂಡು ಹೋಗಿಲ್ಲ. ಇದು ಪ್ರಭುಶಂಕರ್. ಈ ವಿದ್ವಜ್ಜನರ ಒಂದು ಒಡನಾಟ, ಸ್ನೇಹ ಅಂದರೆ ಅದು ಕೂಡ ಆ ಮಟ್ಟದಲ್ಲೇ ಇರ್ತದೆ ಅಲ್ವಾ. ಆ ಸೂಕ್ಷ್ಮತೆಯನ್ನು ಪ್ರತಿ ಪುಸ್ತಕದಲ್ಲೂ ಭೈರಪ್ಪನವ್ರು ಅವ್ರನ್ನ ನೆನಪು ಮಾಡ್ಕೊಂಡಿದ್ದಾರೆ ಪ್ರಭುಶಂಕರ್ ಅವ್ರನ್ನ. ಸೊ ಹೀಗೆ ಪ್ರಭುಶಂಕರು ಒಂದು 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 ನಿಜವಾಗಿ ಜ್ಞಾನಿನ ಅಂತ ಏನಾರು ಹೇಳಿದರೆ, ನಾನು ಇಷ್ಟು ಜನ ಹೇಳಿದ್ದೀನಲ್ಲ ಅವರೆಲ್ಲರಿಗಿಂತ ಕವಿಗಳು ಅವರೆಲ್ಲ ನಿಜ. ಆದರೆ ಜ್ಞಾನಿ ಅಂತಂದರೆ ಅದು ಪ್ರಭುಶಂಕರ್. ಅವರ ಹೆಸರಿಗೆ ತಕ್ಕಾಗಿ ಯಾವುದು ಇದ್ರು. ಇದು ನಾವು ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ರು. ಎಲ್ಲರ ಜೊತೆ, ಚಿಕ್ಕವ್ರ ಜೊತೆ ಬೆರೆಯೋರು, ದೊಡ್ಡವ್ರ ಜೊತೆ ಬೆರೆಯೋರು, ತಮಾಷೆ ಮಾಡೋರು, ತನ್ನನ್ನು ತಾನು ಲೇವಡಿ ಮಾಡಿಕೊಳ್ಳೋರು. ಇದು ಭಾಳ ಮುಖ್ಯವಾದ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.